ನಗರದ ಶಹಬಜಾರ್ ಬಡಾವಣೆಯಲ್ಲಿ ದತ್ತನಗರದಲ್ಲಿರುವ ದತ್ತಾತ್ರೇಯ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಆಯೋಜನೆ ಮಾಡಲಾಗಿದ್ದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಜರುಗಿದವು. ನಗರದ ಶಹಬಜಾರ್ ಬಡಾವಣೆಯ ದತ್ತನಗರದಲ್ಲಿರುವ ದತ್ತಾತ್ರೇಯ ದೇವಸ್ಥಾನದಲ್ಲಿ ದೇವಸ್ಥಾನದ ಮಂಡಳಿ ವತಿಯಿಂದ ಏರ್ಪಡಿಸಲಾಗಿದ್ದ ಶ್ರಾವಣ ಸಂಭ್ರಮ ಕಾರ್ಯಕ್ರಮವು ಅದ್ಧೂರಿಯಾಗಿ ಸಂಪನ್ನಗೊಂಡಿತು. ಶ್ರಾವಣ ಮಾಸದ ಪ್ರಯುಕ್ತ 1 ತಿಂಗಳ ಕಾಲ ಪುರಾಣ ಪ್ರವಚನ ಏರ್ಪಡಿಸಲಾಗಿತ್ತು. ಕೊನೆಯ ದಿನ ದತ್ತಾತ್ರೇಯ ದೇವರಿಗೆ ವಿಶೇಷ ಪೂಜೆ, ಅನ್ನ ಸಂತರ್ಪಣೆ, ಪಲ್ಲಕ್ಕಿ ಉತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ದೇವಸ್ಥಾನ ಸಮಿತಿ ಕಾರ್ಯದರ್ಶಿ ದತ್ತು ಭಗವಂತಪ್ಪ ಕ್ಷತ್ರಿ ಅವರು, ಶಹಬಜಾರ್ ಬಡಾವಣೆಯಲ್ಲಿರುವ ದತ್ತಾತ್ರೇಯ ದೇವಸ್ಥಾನದಲ್ಲಿ ದೇವಸ್ಥಾನದ ಮುಖಂಡರು ಸೇರಿದಂತೆ ಶ್ರಾವಣ ಮಾಸ ಸಮಾರಂಭವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಎಂದರು. ಶಹಬಜಾರ್ ಲಾಲ್ ಹನುಮಾನ್ ಟೆಂಪಲ್ ಬಳಿ ದತ್ತನಗರದ ದತ್ತಾತ್ರೇಯ ದೇವಸ್ಥಾನದ ಶ್ರಾವಣ ಮಾಸದ ಅಗತ್ಯವಾಗಿ ಮುಕ್ತಾಯ ಸಮಾರಂಭವನ್ನು ನಮ್ಮ ದತ್ತಾತ್ರೇಯ ದೇವಸ್ಥಾನದ ಎಲ್ಲ ಮುಖಂಡರು ಕೂಡಿ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಅದೇ ರೀತಿ ನಮ್ಮ ದತ್ತಾತ್ರೇಯ ದೇವಸ್ಥಾನದ ಅಧ್ಯಕ್ಷರಾದಂಥ ಬಸವರಾಜ ಬಬ್ಲಾದವರು, ಕಾರ್ಯದರ್ಶಿಯಾಗಿ ದತ್ತು ಭಗವಂತಪ್ಪ ಅವರು, ಹಣಕಾಸುವಾಗಿ ವೀರಭದ್ರಯ್ಯ ಗುರುಪಾದಯ್ಯ ಸ್ವಾಮಿಯವರು, ಇದೇ ರೀತಿ ವೈಸ್ ಕ್ಯಾಶಿಯರ್ ಆದಂಥ ಕಾಶಿನಾಥ್ ಸಾಹೇಬಣ್ಣ ನಾಕೋಡಿಯವರು, ಇದೇ ರೀತಿ ನಮ್ಮ ಪ್ರಕಾಶ್ ಅಣ್ಣವರು, ನಮ್ಮ ರೆಡ್ಡಿಯವರು, ನಮ್ಮ ಪರಶುರಾಮ್ ಅವರು ಮತ್ತು ನಮ್ಮ ಜಗು ಅಣ್ಣವರು, ದತ್ತಾತ್ರೇಯ ದೇವಸ್ಥಾನ ವತಿಯಿಂದ ಎಲ್ಲರೂ ವರ್ಷಾನುಗಟ್ಟಲೆ 20 ವರ್ಷ ಆಯಿತು ದತ್ತಾತ್ರೇಯ ದೇವಸ್ಥಾನ ಬಂದು. ಒಂದು ಸಣ್ಣದ ಒಂದು ದೇವಸ್ಥಾನ ಆದ್ರೂ ಇದಕ್ಕೆ ಒಂದು ಚಲೋ ವಿಜೃಂಭಣೆಯಿಂದ ವರ್ಷ ಶ್ರಾವಣ ಮಾಸದ ಜಾಸ್ತಿಯಾಗಿ ಶ್ರಾವಣ ಮಾಸದ ಒಂದು ಪಲ್ಲಕ್ಕಿ ಉತ್ಸವವನ್ನು ನಮ್ಮ ದತ್ತನಗರದಿಂದ ಒಂದು ಅನ್ನ ಪ್ರಸಾದ ಮಾಡಿ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಿಯಂದರು ಅವರಿಗೆ ಎಲ್ಲರೂ ಬಂದು ನಮ್ಗೆ ಪ್ರೋತ್ಸಾಹ ಕೊಟ್ಟು, ಅದೇ ರೀತಿ ನಮ್ಮಲ್ಲಿ ಕಿರಿಯರಾದಂಥ ಗಣೇಶ್ ಮಂಡಳಿಯ ಒಂದು ಯುವಕರಿದ್ದಾರೆ, ಅವನೂ ಬಂದು ನಮ್ಗೆ ಸಹಾಯ ಮಾಡಿ ಎಲ್ಲರೂ ಕೂಡಿ ವಿಜೃಂಭಣೆಯಿಂದ ನಾವೊಂದು ಶ್ರಾವಣ ಮಾಸದ ಪಲ್ಲಕ್ಕಿ ಉತ್ಸವವನ್ನು ವಿಸರ್ಜನೆ ಮಾಡಿ ಇದು ಒಂದು ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀ ಗುರು ದತ್ತಾತ್ರೇಯ ಮಹಾರಾಜ್ ಕಿ ಜೈ, ಶ್ರೀ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಬಳಿಕ ಮಾತನಾಡಿದ ಮುಖಂಡರಾದ ಕಾಶಿನಾಥ್ ನಾಯ್ಕೋಡಿಯವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ದತ್ತಾತ್ರೇಯ ದೇವಸ್ಥಾನದಲ್ಲಿ 1 ತಿಂಗಳ ಕಾಲ ಶ್ರಾವಣ ಮಾಸ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಬಡಾವಣೆಯ ಜನರೆಲ್ಲ ಉತ್ಸವಕ್ಕೆ ಸಹಕರಿಸಿದರು ಎಂದು ಹೇಳಿದರು. ಗಲ್ಲಿಯಲ್ಲಿ ಒಂದು ದತ್ತನಗರ ಅಂತ ಚಿಕ್ಕದಾಗಿ ಒಂದು ಸಣ್ಣ ಹಳ್ಳಿ ಇದ್ದಂಗೆ ಇದೆ. ಒಂದು 30-40 ಮನೆ ಅದಾವ್ರಿ. ಅಲ್ಲಿ ದೊಡ್ಡವರು ಸಣ್ಣವರಿಲ್ಲಂತ ಏಕಭಾವನೆಯಿಂದ ಈ ಶ್ರಾವಣ ಮಾಸದಾಗ ಶ್ರೀ ದತ್ತಾತ್ರೇಯನ ಪಾಲ್ಕಿ ಇರ್ತದೆ.
ಆ ಪಾಲ್ಕಿ ಭಾಳ ವಿಜೃಂಭಣೆಯಿಂದ ಆಗ್ತದ. ಅನ್ನ ದಾಸೋಹ ಇರ್ತದ. ಇಲ್ಲಿ ಅನ್ನ ದಾಸೋಹ ಸ್ವೀಕಾರ ಮಾಡಿದವ್ರಿಗೆ ಏನು ಬೇಕದು ಕೊಟ್ಟಾನ ದೇವ್ರ. ಇದು ಕೊಟ್ಟಿಲ್ಲ ಅಂತಿಲ್ಲ. ಪ್ಲಾಟ್ ಬಂದ್ರೆ ಪ್ಲಾಟ್ ಕೊಟ್ಟಾನ, ಮನೆ ಅಂದ್ರೆ ಮನೆ ಕೊಟ್ಟಾನ, ಮಕ್ಕಳು ಅಂದ್ರೆ ಮಕ್ಕಳು ಕೊಟ್ಟಾನ. ಇಂಥ ದೇವಸ್ಥಾನ ನಿಮ್ಗೆ ಎಲ್ಲಿಯೂ ಸಿಗಲ್ಲ. ಯಾರಾದರೂ ನೋಡಿದ್ದಿಲ್ಲ ಅಂದ್ರೂ ಈ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡೆದು ಪ್ರಸಾದ ತೊಗೊಂಡೋರಿ ಪುನೀತರಾಗರೆಂದು ತಮ್ಮಲ್ಲಿ ವಿನಂತಿ ಕಳಕಳಿಯಿಂದ ಕೇಳ್ತೀನಿ. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷರಾದ ಬಸವರಾಜ್ ಬಬ್ಲಾತ್, ಉಪಾಧ್ಯಕ್ಷರಾದ ಪರಶುರಾಮ್ ತಿವಾರಿ, ಪ್ರಕಾಶ್ ಬೈಸ್, ವೀರಭದ್ರಯ್ಯ ಕೋಡ್ಲಿ, ದಯಾನಂದ್ ಬಬ್ಲಾದಿ, ಆನಂದ್ ಸಾವಳಗಿ, ಸಾಗರ್ ನಾಯ್ಕೋಡಿ, ಅರುಣ್ ಕುಮಾರ್ ಚಿಲ್ಲಾಳ್ ಸೇರಿದಂತೆ ದೇವಸ್ಥಾನ ಸಮಿತಿ ಮುಖಂಡರು ಹಾಗೂ ಅನೇಕ ಭಕ್ತರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.